Hello guys, this is Lab in Canada. Streptococcus pneumoniae. ಏನಿಲ್ಲ, ಇದನ್ನು ಮೊನ್ನೆ ಸ್ಟ್ರೆಪ್ಟೋಕಾಕಸ್ ಅಪ್ಡೇಟ್ ಮಾಡಿದಾಗಲೇ ಇದನ್ನು ಸೇರಿಸಿ ಅಪ್ಲೋಡ್ ಮಾಡ್ಬೋದಿತ್ತು. ಬಟ್ ಏನಂದರೆ ವಿಡಿಯೋ ಡ್ಯೂರೇಷನ್ ಜಾಸ್ತಿ ಆಗುತ್ತೆ. ಹೆಂಗೆ ಅಂದರೆ ಕ್ಲಾಸಲ್ಲಿ ಕೂತ್ಕೊಂಡು 45 ನಿಮಿಷದೊಂದು ಕ್ಲಾಸೇ ಕೇಳೋಕ್ಕಾಗಲ್ಲ. ಅಂಥರಲ್ಲಿ ನಾವು ಫೋನ್ ಹಿಡ್ಕೊಂಡು ಕ್ಲಾಸಸ್ ಅಂತ ಹೇಳಿ ನೋಡೋಕ್ಕೆ ಚಾನ್ಸೇ ಇಲ್ಲ ಗುರು. ಅದಕ್ಕೋಸ್ಕರ ಸಪ್ರೇಟಾಗಿ ಇನ್ನೊಂದು ಚಿಕ್ಕದಾಗಿ ಅಪ್ಲೋಡ್ ಮಾಡೋಣ ಅಂತೇಳಿ. ಸೊ ಲೆಟ್ಸ್ ಲೀವ್ ಇಟ್. ಸ್ಟ್ರೆಪ್ಟೋಕಾಕಸ್ ನ್ಯೂಮೋನಿಯಾ, ದೀಸ್ ಆರ್ ಕಾಮನ್ಲಿ ಸೀನ್ ಇನ್ ನೇಸೋಫ್ಯಾರಿಂಕ್ಸ್ ಆಫ್ ದಿ ಹೆಲ್ತಿ ಪರ್ಸನ್ಸಲ್ಲಿ ನೇಸೋಫ್ಯಾರಿಂಕ್ಸಲ್ಲಿ ನೋಡ್ತೀವಿ. ಇಟ್ ವಿಲ್ ನಾಟ್ ಕಾಸ್ ಎನಿ ಇಲ್ನೆಸ್ ಇಟ್ ಸೆಲ್ಫ್ ಇನ್ಲೆಸ್ ಎ ವೈರಲ್ ಇನ್ಫೆಕ್ಷನ್ ಆರ್ ಅದರ್ ಫ್ಯಾಕ್ಟರ್ಸ್ ಪ್ರೊವ್ಯಾಕ್ಸ್. ಇದು ಸುಸ್ತು ಅಥವಾ ನೀಸಿನೆಸ್ ಈ ಥರ ಏನೂ ಮಾಡೋದಿಲ್ಲ. ಸೊ ವೈರಲ್ ಇನ್ಫೆಕ್ಷನ್ ಥರನೇನು ಅಂದರೆ ಜ್ವರದಲ್ಲ ಈ ಥರ ಏನು ಅಫೆಕ್ಟ್ ಮಾಡೋದಿಲ್ಲ ಜಾಸ್ತಿ. ಮಾರ್ಫಾಲಜಿ ನೋಡೋದಾದರೆ ದೇರ್ ಗ್ರಾಮ್ ಪಾಸಿಟಿವ್ ಕಾಕೈ. ನಾವೀಗೇನು ನೋಡ್ತಾ ಇದ್ದೀವಿ ಎಲ್ಲ ಗ್ರಾಮ್ ಪಾಸಿಟಿವ್ ಕಾಕೈನೇ ಆಗಿರುತ್ತೆ. ಮೆಷರ್ಮೆಂಟ್ 0.5 to 1.25 ಮೈಕ್ರೋಮೀಟರ್ಸ್. ನಾನ್ ಮೊಟೈಲು, ನಾನ್ ಸ್ಪೋರಿಂಗ್. ಮೊಟೈಲ್ ಅಂದರೆ ಮೂಮೆಂಟ್ ಇರಲ್ಲ, ಸ್ಪೋರ್ ಅಂದರೆ ಅದರಲ್ಲಿ ಮರಿ ಥರ ಇನ್ನೊಂದು ಒಳಗಡೆ ಬ್ಯಾಕ್ಟೀರಿಯಾ ಇರಲ್ಲ. ಕ್ಯಾಪ್ಸುಲೇಟೆಡ್ ಅಂದರೆ ಸುತ್ತ ಏನಾದರೂ ಒಂದು ಥಿಂಗ್ಸ್ ಇಟ್ಟು ಕವರ್ ಒಳಗೆ ಹಾಕಿ ಕವರ್ ಕಟ್ತೀವಲ್ಲ ಆ ಥರ ಸುತ್ತಲೂ ಕವರ್ ಥರ ಅಂದರೆ ಕವರ್ ಥರ ಇರೋದು ಕ್ಯಾಪ್ಸುಲ್, ಒಳಗಡೆ ಇರೋದು ಅದು ಬ್ಯಾಕ್ಟೀರಿಯಾ. ಸೊ ಕ್ಯಾಪ್ಸುಲೇಟೆಡ್ ಸ್ಮಾಲ್ ಓವಲ್ ಶೇಪ್ಡ್ ಸೆಲ್ಸ್ ಅರೇಂಜ್ಡ್ ಇನ್ ಪೇರ್ಸ್ ಅಂಡ್ ಶಾರ್ಟ್ ಚೈನ್ಸ್. ಕಲ್ಚರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋದಾದರೆ ಕಲ್ಚರ್ಗೆ ಬ್ಲಡ್ ಆಗರ್ ಅಥವಾ ಚಾಕ್ಲೇಟ್ ಆಗರ್ ಬೇಕಾಗಿರುತ್ತೆ. ಗ್ರೋತ್ 5 to 10% ಕಾರ್ಬನ್ ಡೈಆಕ್ಸೈಡ್. ಸೊ ಇದು ಫ್ಯಾಕಲ್ಟೇಟಿವ್ ಅನೆರೋಬ್ಸ್ ಅಂದರೆ ಗಾಳಿ ಇಲ್ಲದಲೇ ಇರೋದು. ಏರೋಬ್ಸ್ ಅಂದರೆ ಗಾಳಿಯಲ್ಲಿ ಬೆಳೆಯುವಂಥದ್ದು. ಅನೆರೋಬ್ಸ್ ಅಂದರೆ ಗಾಳಿ ಇಲ್ಲದಂಥ ವಾತಾವರಣದಲ್ಲಿ ಬೆಳೆಯೋದು. ಗಾಳಿ ಇಲ್ಲದಂತೆ ಅಂದರೆ ಮ್ಯಾಕಿಂಟಾಶ್ ಜಾರ್ ಅಥವಾ ಬಯೋಲಾಜಿಕಲ್ಸ್ ಇನ್ನರ್ ಸಬ್ಸ್ಟೆನ್ಸ್ ಬಳಸಿ ಅಥವಾ ಗ್ಯಾಸ್ ಪ್ಯಾಕ್ಸ್ ಆ ಥರ ಗ್ಯಾಸ್ನ ರೆಡ್ಯೂಸ್ ಮಾಡ್ತಾ ಅಂದರೆ ಆಕ್ಸಿಜನ್ ರೆಡ್ಯೂಸ್ ಮಾಡಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಮಾಡಿ ಅವಾಗ ನಾವು ಬ್ಯಾಕ್ಟೀರಿಯಾ ಗ್ರೋ ಮಾಡ್ತೀವಿ. ಬೆಸ್ಟ್ ಗ್ರೋಸ್ ಅಚೀವ್ ಟೆಂಪ್ರೇಚರ್ 25 to 40 25ರಿಂದ 40 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಚೆನ್ನಾಗಿ ಬೆಳೆಯುತ್ತೆ ಅಂದರೆ ಇನ್ಕ್ಯುಬೇಷನ್. ಕಾಲೋನೀಸ್ ಆರ್ ಸರೌಂಡೆಡ್ ಬೈ ದ ಗ್ರೀನಿಶ್ ಹಿಮೋಲೈಸಿಸ್ ಅಂಡರ್ ಏರೋಬಿಕ್ ಕಂಡೀಷನ್ ಆ್ಯಂಡ್ ಕ್ಲಿಯರ್ ಅಂಡರ್ ದ ಅನೆರೋಬಿಕ್ ಕಂಡೀಷನ್ಸ್. ಸೊ ಏರೋಬಿಕಲ್ ಮಾಡಿದಾಗ ಗ್ರೀನ್ ಬರುತ್ತೆ ಅಂದರೆ ಪಾರ್ಷಿಯಲ್ ಹಿಮೋಲೈಸಿಸು. ಅನೆರೋಬಿಕಲ್ ಮಾಡಿದ್ರೆ ಕಂಪ್ಲೀಟ್ ಹಿಮೋಲೈಸಿಕ್ ಅಂದರೆ ಆಲ್ಮೋಸ್ಟ್ ಬೀಟಾ ಹಿಮೋಲೈಟಿಕ್ ಬರುತ್ತಲ್ಲ ಆ ಥರ. ನೆಕ್ಸ್ಟ್ ನೋಡಿದ್ರೆ ಬಯೋಕೆಮಿಕಲ್ ಪ್ರಾಪರ್ಟೀಸ್. ನೋ ಸಿಗ್ನಿಫಿಕೆಂಟ್ ಟಾಕ್ಸಿನ್ಸ್ ಈಸ್ ಪ್ರೊಡ್ಯೂಸ್ ಇನ್ ನ್ಯೂಮೋಕಾಕೈ. ಯಾವುದೇ ಸಿಗ್ನಿಫಿಕೆಂಟ್ ಟಾಕ್ಸಿನ್ಸ್ನ ಪ್ರೊಡ್ಯೂಸ್ ಮಾಡಲ್ಲ. ಪ್ರೆಸೆನ್ಸ್ ಇನ್ ಸಮ್ ಎಕ್ಸ್ಟ್ರಾ ಸೆಲ್ಯುಲರ್ ಪ್ರಾಡಕ್ಟ್ಸ್ ಅಂದರೆ ಹಿಮೋಲೈಸಿನ್ಸಲ್ಲಿ ಇಮ್ಯುನೋಗ್ಲೋಬುಲಿನ್ A1 ಪ್ರೋಟೇಸ್ ಅಂತ ಒಂದು ನ್ಯೂರಾಮೈಡೇಲಿಸ್ ಇನ್ ಎಕ್ಸೆಟ್ರಾ ಅದರ್ಸಲ್ಲಿರ್ತದೆ. ಲ್ಯಾಕ್ ಕ್ಯಾಟಲೈಸ್ ಆ್ಯಂಡ್ ಪೆರಾಕ್ಸಿಡೇಸ್ ಫರ್ಮೆಂಟ್ ಗ್ಲೂಕೋಸ್, ಲ್ಯಾಕ್ಟೋಸ್, ಸುಕ್ರೋಸ್ ವಿತ್ ಪ್ರೊಡಕ್ಷನ್ ಆಫ್ ಆಸಿಡ್ ಅಂದರೆ TSA ಮೀಡಿಯಾದಲ್ಲಿ ನ್ಯೂಮೋಕಾಕೈ ಈ ಥರ ಇದು ಮಾಡಿರುತ್ತೆ. ಗ್ಲೂಕೋಸ್ನ ಫರ್ಮೆಂಟ್ ಮಾಡುತ್ತೆ, ಲ್ಯಾಕ್ಟೋಸ್ ಸುಕ್ರೋಸ್ನ ಫರ್ಮೆಂಟ್ ಮಾಡುತ್ತೆ ವಿತ್ ಆಸಿಡ್. Pathogens 5 to 50% of all people carry the normal flora in the nasopharynx. Young children, elder, human are compassed with other lungs disease. ನ್ಯೂಮೋನಿಯಾ ಅಂದರೆ ಲಂಗ್ಸಲ್ಲಿ ನೀರು ತುಂಬ್ಕೊಳೋದು. ಸೊ ಆಲ್ಮೋಸ್ಟ್ ಹೆಸರೇ ನ್ಯೂಮೋಕಾಕೈ ಅಂದರೆ ಆಲ್ಮೋಸ್ಟ್ ಎಲ್ಲ ನಮಗೆ ಇರುತ್ತೆ ಜಾಸ್ತಿ ಇರುತ್ತೆ. ಅದು ವೈರಲ್ ಇನ್ಫೆಕ್ಷನ್ ಲೈಕ್ ರಿಸ್ಕ್. ನ್ಯೂಮೋಕಾಕೈ ಮಲ್ಟಿಪ್ಲೈ ಬೈ ಇಂಡ್ಯೂಸ್ ಆ್ಯನ್ ಇನ್ಫ್ಲಮೇಟರಿ ರೆಸ್ಪಾನ್ಸ್. Gains access to the middle ear by the way of Essenheim tube. Pneumococci disease, pneumonia, infection of lung, perineum. Otis media ಅಂದರೆ ಮಿಡಲ್ ಏರಲ್ಲಿ ಇನ್ಫೆಕ್ಷನ್ ಮಾಡೋದು. ಲ್ಯಾಬೊರೇಟರಿ ಡಯಾಗ್ನೋಸಿಸ್ ಆಫ್ pneumococci. Frequently isolated with sample, sputum, blood, wound, CSF. ಆಲ್ಮೋಸ್ಟ್ ಸ್ಪೂಟಮಲ್ಲಿ ಜಾಸ್ತಿ ಇರುತ್ತೆ. So different methods of laboratory diagnosis of Streptococcus pneumococci.
ಸೊ ಒಂದು ಗ್ರಾಮ್ ಸ್ಟ್ರೈನಿಗೆಲ್ಲ ಏನಾಗಿರುತ್ತೆ ಗ್ರಾಮ್ ಪಾಸಿಟಿವ್ ಕಾಕೈ, ಇನ್ನೊಂದು ಕ್ವಿಲ್ಲಿಂಗ್ ಟೆಸ್ಟ್ ಅಂತ, ಕಲ್ಚರ್ ಕೆಟಲಿಸ್ಟ್ ಟೆಸ್ಟ್. ಸೊ ಒಂದಿನ ಮೈಕ್ರೋಸ್ಕೋಪ್ ನೋಡಬೇಕಾದ್ರೆ ಈ ಥರ ಕಾಣುತ್ತೆ. ಇದು ಸ್ಪೆಷಲ್ ಸ್ಟೈನು, ಇಂಡಿಯನ್ ಸ್ಟೈನಿಂಗಲ್ಲಿ ಇರ್ಬೋದು. ಸೊ ಪೇರ್ಸಲ್ಲಿ ಇರುತ್ತೆ, ಈ ಥರ ಎಲ್ಡಿದೆ. ಅದು ಪೇರ್ಸಲ್ಲಿರುತ್ತೆ. ಪೇರ್ಸಲ್ಲಿ ಅಂದರೆ ನ್ಯಾಟ್ ಸೆಟ್ ಶೇಪಲ್ಲಿ, ಆ ಕಡೆ ಈ ಕಡೆ ಚೂಪುಗಿರುತ್ತೆ ತುದಿ, ಮಧ್ಯದಲ್ಲಿ ಫ್ಲ್ಯಾಟ್ ಆಗಿರುತ್ತೆ. ಸೊ ಕಲ್ಚರಲ್ಲಿ ನೋಡಿದ್ರೆ ಸಿಂಪ್ಲೇಟ್ ಅಗರ್, ಚಾಕ್ಲೇಟ್ ಅಗರ್ ವಿತ್ ಇನ್ಕ್ಯುಬೇಷನ್ ವಿತ್ ಎನ್ವಿರಾನ್ಮೆಂಟ್ ಕಾರ್ಬನ್ ಡೈಆಕ್ಸೈಡ್. ಹಾಗೆ ನೋಡ್ದಂಗೆ ಆಪ್ಲೋಚಿನ್ ಡಿಸ್ಕ್ ಟು ಶೋ ದ ಆಲ್ಫಾ ಇಮ್ಯುಲೇಟಿಕ್ ಕಾಲೋನೀಸ್. ಇನ್ನು ನಾವು ಏರೋಬಿಕ್ ಕಂಡೀಷನಲ್ಲಿ ಮಾಡ್ತೀವಲ್ಲ, ಅದು ಗ್ರೀನಿಶ್ ಇರುತ್ತಲ್ಲ. ಸೊ ಆ ಕಾಲೋನೀಸ್ಗೆ ಆಪ್ಲೋಚಿನ್ ಡ್ರಗ್ ಹಾಕಿದ್ರೆ ಅದು ಇಮ್ಯುಲೇಟಿಕ್ ಕಾಲೋನೀಸ್ ಆಗಿ ಇದು ಮಾಡುತ್ತೆ, ಅಂದರೆ ಸೆನ್ಸಿಟಿವ್ ಇರುತ್ತೆ. ಕ್ಯಾಟಲಿಸ್ಟ್ ಟೆಸ್ಟ್ ಬಂದ್ಬಿಟ್ಟು ನೆಗೆಟಿವ್ ಇರುತ್ತೆ. ಟ್ರೀಟ್ಮೆಂಟ್ ಆ್ಯಂಡ್ ಪ್ರಿವೆನ್ಷನ್. ಟ್ರೆಡಿಷನಲಿ ಟ್ರೀಟೆಡ್ ವಿತ್ ಪೆನ್ಸಿಲಿನ್ ಜಿ ಆರ್ ವಿ. ಪೆನ್ಸಿಲಿನ್ ಜಿ ಅದು ಇದರದ್ದು ಫಂಗೈ, ಇದು ಒಂದು ಸ್ಪೀಶೀಸ್. ಅದರಿಂದ ನಾವು ಬ್ಯಾಕ್ಟೀರಿಯಾನ ಪ್ರಿವೆಂಟ್ ಮಾಡೋದಕ್ಕೆ, ಬ್ಯಾಕ್ಟೀರಿಯಾ ಗ್ರೋತ್ನ ಪ್ರಿವೆಂಟ್ ಮಾಡೋದಕ್ಕೆ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿರ್ತೀವಿ. ಸೊ ಬೋರ್ಡ್ ಸ್ಪೆಕ್ಟ್ರಮ್ ಆಂಟಿಬಯೋಟಿಕ್ಸ್ ರೆಕಮೆಂಡೆಡ್ ದ ಪೇಷಂಟ್ ಹೂ ಅಲರ್ಜಿಕ್ ಆನ್ ಪೆನ್ಸಿಲಿನ್. The vaccine are available. High risk individual. Capsular antigen older adults are high risk individual, effective 5 years. 5 years ವರೆಗೂ ಇರುತ್ತೆ. ಸೊ ನೆಕ್ಸ್ಟ್ ಕಾಂಜುಗೇಟ್ ವ್ಯಾಕ್ಸಿನ್ ಚಿಲ್ಡ್ರನ್ ಅಪ್ ಟು 23 months. ಆಲ್ಮೋಸ್ಟ್ ನಿಯರ್ಲಿ 2 ವರ್ಷ ಬರ್ಬೋದು ಅಷ್ಟೇ. ಥ್ಯಾಂಕ್ ಯು. ಏನಾದರೂ ಕಮೆಂಟ್ಸ್ ಇದ್ದರೆ ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ.